ನಮಸ್ಕಾರ. ಇವತ್ತು ರುಚಿಯಾಗಿ ಟೀ ಟೈಮ್ಗೆ ದಿಢೀರಾಗಿ ಮಾಡ್ಬೋದಾದಂಥ ಬ್ರೆಡ್ ಪಕೋಡ ಹೇಗೆ ಮಾಡೋದಂತ ನೋಡೋಣ. ನಾರ್ಮಲ್ ಆಗಿ ಮಾಡುವ ಬ್ರೆಡ್ ಪಕೋಡಗಿಂತ ಇದು ಸ್ವಲ್ಪ ಭಿನ್ನವಾಗಿ ಇರ್ತದೆ ರುಚಿ, ಆದರೆ ಮಾಡೋದು ಮಾತ್ರ ತುಂಬಾ ಸುಲಭ. ಒಳಗಡೆ ಸ್ಟಫಿಂಗಿಗೆ ನಾವು ತುಂಬ ಏನು ಹಾಕಬೇಕು, ತರಕಾರಿ ಹೆಚ್ಚಬೇಕು ಅಂತ ಏನೂ ಇಲ್ಲ. ಮಕ್ಕಳಿಗೆ ಸಾಯಂಕಾಲ ಟೀ ಟೈಮ್ಗೆ ಮಾಡಿಕೊಡಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ, ರುಚಿಯಾಗಿ ಕೂಡ ಇರ್ತದೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಹಾಗೆ ಯಾವುದೇ ಪ್ರಿಸರ್ವೇಟಿವ್ ಬಳಸದೆ ಮಾಡಿರುವಂಥ ಫುಡ್ ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡಲಿಕ್ಕೆ ವಿಸಿಟ್ ಮಾಡಿ www.khadami.in. ಈಗ ಬ್ರೆಡ್ ಪಕೋಡ ಮಾಡಲಿಕ್ಕೆ ಮೊದಲು 1 ಕಪ್ ಆಗುವಷ್ಟು ಹಂಕರ್ಡ್ನ ತಗೊಂಡಿದ್ದೇನೆ. ಹಂಕರ್ಡ್ ಅಂದರೆ ಮೊಸರನ್ನ ಬಟ್ಟೆಯಲ್ಲಿ ತೂಗಿ ಹಾಕಿ ಅದರಲ್ಲಿರುವ ನೀರಿನ ಅಂಶ ತೆಗೆದು ಗಟ್ಟಿ ಅಂಶ ಏನು ಬರ್ತದೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ಗೆ ಬಂದ ಮೇಲೆ 1/3 ಚಮಚ ಆಗುವಷ್ಟು ಉಪ್ಪು ಮತ್ತು ಅರ್ಧ ಚಮಚ ಆಗುವಷ್ಟು ಖಾದಾಮಿ ಕಿಚನ್ ಕಿಂಗ್ ಮಸಾಲೆ ಪುಡಿನ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಂಕರ್ಡ್ನ ತೆಗೆದಿಟ್ಕೊಳ್ಬೇಕು. ಇದನ್ನು ನಾವು ಬ್ರೆಡ್ ಪಕೋಡದಲ್ಲಿ ಸ್ಯಾಂಡ್ವಿಚ್ ಮಧ್ಯದಲ್ಲಿ ಸ್ಪ್ರೆಡ್ ಮಾಡಲಿಕ್ಕೆ ಬಳಸ್ತೇವೆ. ಈಗ ಸ್ಯಾಂಡ್ವಿಚ್ ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೇನೆ. ಒಂದು ಬ್ರೆಡ್ ಸ್ಲೈಸ್ ಮೇಲೆ ತಂದೂರಿ ಫ್ಲೇವರ್ ಇರುವ ಮೈನಸ್ ಸಾಸ್ ಬರ್ತದಲ್ಲ, ಅದನ್ನು ಸುಮಾರು 2 ಚಮಚ ಆಗುವಷ್ಟು ಹಾಕಿ ಚೆನ್ನಾಗಿ ಒಂದೇ ಸಮನಾಗಿ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ, ಹರಡ್ತಾ ಇದ್ದೇನೆ. ಇದರ ಮೇಲ್ಗಡೆ ನಾವು ಒಂದು ಚೀಸ್ ಸ್ಲೈಸ್ನ ಇಡಬೇಕು. ಚೀಸ್ ಸ್ಲೈಸನ್ನಾದರೂ ಇಡ್ಬೋದು ಅಥವಾ ಚೀಸನ್ನು ತುರಿದು ಕೂಡ ಇದರ ಮೇಲ್ಗಡೆ ಹಾಕ್ಬೋದು. ಇನ್ನೊಂದು ಬ್ರೆಡ್ ಸ್ಲೈಸ್ ಮೇಲ್ಗಡೆ ನಾನು ಖಾದಾಮಿ ಕಿಚನ್ ಕಿಂಗ್ ಮಸಾಲೆ ಮತ್ತು ಉಪ್ಪು ಹಾಕಿ ಕಲಸಿಟ್ಟಿರುವಂಥ ಗಟ್ಟಿ ಮೊಸರು ಅಥವಾ ಹಂಕರ್ಡನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ತೆಳುವಾದ ಲೇಯರ್ ಮಾಡಿಕೊಂಡ್ರೆ ಉತ್ತಮ, ಇಲ್ಲದಿದ್ದರೆ ಸ್ವಲ್ಪ ಮೊಸರಿನ ಟೇಸ್ಟೇ ಇದರಲ್ಲಿ ಜಾಸ್ತಿ ಸಿಗ್ತದೆ. ಎಲ್ಲವೂ ಸಮವಾಗಿ ಇದ್ದರೆ ಚೆನ್ನಾಗಿರ್ತದೆ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನೋಡಿ ಈ ಸ್ಯಾಂಡ್ವಿಚ್ನ. ಇನ್ನು ಇದನ್ನು ಪಕೋಡ ಹಿಟ್ಟಿನಲ್ಲಿ ಅದ್ದಿ ಕರೆದ್ರೆ ಆಯಿತು, ಬಹಳ ಬೇಗನೆ ರೆಡಿ ಆಗ್ತದೆ. ಇದನ್ನು ನಾವು ಮಧ್ಯದಲ್ಲಿ ಉದ್ದಕ್ಕೆ ವರ್ಟಿಕಲ್ ಆಗಿ ಆದರೂ ಕಟ್ ಮಾಡ್ಕೊಳ್ಬೋದು, 4 ಪೀಸ್ ಆಗಿ ಆದರೂ ಕಟ್ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಡಯಾಗನಲಿ ಕೂಡ ಕಟ್ ಮಾಡಿ ತ್ರಿಕೋನಾಕಾರಕ್ಕೆ ಕೂಡ ತಂದ್ಕೊಳ್ಬೋದು. ಮಕ್ಕಳಿಗೆ ಹೇಗೆ ಇಷ್ಟ ಆಗ್ತದೆ, ಅಟ್ರಾಕ್ಟಿವ್ ಅಂತ ಅನಿಸ್ತದೆ ಆ ರೀತಿ ಮಾಡ್ಕೊಳ್ಬೋದು. ಈಗ ಪಕೋಡ ಹಿಟ್ಟಿಗೆ 1 ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಇದಕ್ಕೆ ಸೋಡಾ 1/3 ಚಮಚ ಆಗುವಷ್ಟು ಹಾಕಿದ್ದೇನೆ. 2 ಚಮಚ ಕಾರ್ನ್ಫ್ಲವರ್ ಹಾಕಿದ್ದೇನೆ. ಕಾರ್ನ್ಫ್ಲವರ್ ಬದಲು ಅಕ್ಕಿ ಹಿಟ್ಟು ಕೂಡ ಹಾಕ್ಬೋದು. ಅರ್ಧ ಚಮಚ ಓಮ, ಅರ್ಧ ಚಮಚ ಉಪ್ಪು, ಹಾಗೆ 3/4 ಚಮಚ ಆಗುವಷ್ಟು ಖಾದಾಮಿ ಕಿಚನ್ ಕಿಂಗ್ ಮಸಾಲೆ ಪುಡಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಖಾದಾಮಿ ಕಿಚನ್ ಕಿಂಗ್ ಮಸಾಲೆ ಪುಡಿ ಹಾಕಿದ ಮೇಲೆ ಬೇರೆ ಯಾವುದೇ ಮಸಾಲೆ ಪುಡಿನ ಪ್ರತ್ಯೇಕವಾಗಿ ಹಾಕಬೇಕು ಅಂತಿಲ್ಲ. ತುಂಬ ಚೆನ್ನಾಗಿ ಫ್ಲೇವರ್ ಇರ್ತದೆ, ಮತ್ತು ಅದೊಂದು ಮಸಾಲೆ ಪುಡಿ ಹಾಕಿದರೆ ಚೆನ್ನಾಗಿರ್ತದೆ. ನಮ್ಮ ಎಲ್ಲ ಗ್ರೇವಿ ಅಥವಾ ಪಲ್ಯಕ್ಕೆ ಈ ಖಾದಾಮಿ ಕಿಚನ್ ಕಿಂಗ್ ಮಸಾಲೆ ಪುಡಿನ ಬಳಸ್ಬೋದು. ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಕೂಡ ನಾನು ಆ್ಯಡ್ ಮಾಡಿರೋದಿಲ್ಲ. ಈಗ ಪಕೋಡ ಹಿಟ್ಟು ರೆಡಿಯಾಗಿದೆ. ಇದರಲ್ಲಿ ನಾವು ಮಾಡಿಟ್ಕೊಂಡಿರೋ ಸ್ಯಾಂಡ್ವಿಚ್ ಸ್ಲೈಸನ್ನು ಈ ರೀತಿ ಮುಳುಗಿಸ್ಕೊಳ್ಬೇಕು. ಇದರ ಮೇಲ್ಗಡೆ ಪಕೋಡ ಹಿಟ್ಟಿನ ಮಿಶ್ರಣನ ಸರಿಯಾಗಿ ಲೇಪನ ಮಾಡಿಕೊಳ್ಬೇಕು. ಈಗಾಗಲೇ ಬಾಣಲೆಯಲ್ಲಿ ಎಣ್ಣೆನ ಬಿಸಿಗೆ ಇಟ್ಟಿದ್ದೇನೆ. ಕಾದಿರೋ ಎಣ್ಣೆಗೆ ಇದನ್ನು ಹೀಗೆ ಬಿಡಬೇಕು. ತುಂಬ ಹೊತ್ತು ಕರಿಬೇಕು ಅಂತ ಏನಿಲ್ಲ, ಬರೀ ಮೇಲ್ಗಡೆ ಇರುವ ಪಕೋಡ ಲೇಯರ್ ಮಾತ್ರ ಚೆನ್ನಾಗಿ ಬಿಸಿ ಆಗಬೇಕು. ಒಳಗಡೆ ಇರುವ ಚೀಸ್ ಅಷ್ಟರಲ್ಲಿ ಕರಗಿ ಹೋಗಿರ್ತದೆ. ಮತ್ತು ಬ್ರೆಡ್ ಅಂತೂ ತುಂಬ ಹೊತ್ತು ಅದನ್ನ ಕರಿಬೇಕು ಅಂತ ಏನಿಲ್ಲ. ಇದನ್ನು ಸ್ವಲ್ಪ ಹೊತ್ತು ಮಧ್ಯಮದಿಂದ ದೊಡ್ಡ ಉರಿಯಲ್ಲೇ ಇಟ್ಕೊಂಡು ಕರೆದು ತೆಗೆದ್ರೆ ಪಕೋಡ ರೆಡಿ ಆಗ್ತದೆ. ಬಿಸಿ ಬಿಸಿಯಾಗಿ ಮಾತ್ರ ಇದು ತಿನ್ನಲಿಕ್ಕೆ ರುಚಿಯಾಗಿರ್ತದೆ. ತಣ್ಣದ ಮೇಲೆ ಸ್ವಲ್ಪ ಮೆತ್ತಗಾಗೋದ್ರಿಂದ ಅಷ್ಟು ಬಿಸಿ ಇರುವಾಗ ಇರುವಷ್ಟು ರುಚಿ ತಣ್ಣಗಾದ ಮೇಲೆ ಇರೋದಿಲ್ಲ. ಹಾಗಾಗಿ ಇದನ್ನ ಬಿಸಿ ಬಿಸಿಯಾಗಿ ಒಂದು ಲೋಟ ಕಷಾಯನೋ ಅಥವಾ ಕಾಫಿ ಅಥವಾ ಟೀ ಜೊತೆ ಸರ್ವ್ ಮಾಡ್ಬೋದು. ಇದೀಗ ಒಂದು ಪಕೋಡನ ಹೀಗೆ ತೋರಿಸ್ತಾ ಇದ್ದೀನಿ ನೋಡಿ, ಬಿಸಿ ಬಿಸಿಯಾಗಿದೆ, ಚೀಸ್ ಮೆಲ್ಟ್ ಆಗಿದೆ, ಹಾಗೆ ಸಾಸ್ ಕೂಡ ಇದೆ. ನೀವು ಕೂಡ ಒಮ್ಮೆ ಈ ರೀತಿಯಲ್ಲಿ ಹಂಕರ್ಡ್ ಹಾಕಿ ಅಥವಾ ಗಟ್ಟಿ ಮೊಸರನ್ನು ಹಾಕಿ ಬ್ರೆಡ್ ಪಕೋಡ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ತದೆ. ನಮ್ಮ ಯಾವುದೇ ಪ್ರಾಡಕ್ಟ್ಗಳನ್ನ ಬೈ ಮಾಡಲಿಕ್ಕೆ ವಿಸಿಟ್ ಮಾಡಿ www.khadami.in. ಇನ್ನೊಂದು ವಿಡಿಯೋ ಜೊತೆ ನಾನು ಮತ್ತೆ ಬರ್ತೇನೆ. ತಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.